ಅದೆಲ್ಲ ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ. ಒಂದು ಫ್ಯಾಮಿಲಿ ಸಬ್ಜೆಕ್ಟು ಆ್ಯಂಡ್ ಹೊಸ ಪ್ರೇಮಿಗಳು, ನೀವು ಹೇಳಿ, ಆ ಥರದ್ದು ಏನೂ ಇಲ್ಲ. ಈಗ ನೀವೇನು ಡಬ್ಬಿಂಗಲ್ಲಿ ನೋಡಿದ್ರಲ್ಲ ಅದೇ ಇರೋದು ಸಿನಿಮಾ. ಅಂದರೆ ಆ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ, ಬಟ್ ಅವಳದೇ ಆದಂಥ ಒಂದು ಕೆಲಸ ಇರುತ್ತೆ, ಅವಳದೇ ಆದಂಥ ಒಂದು ದಿನ ಮಾಡೋಂಥ ಒಂದು ರುಟೀನ್ ಇರುತ್ತೆ. ಸೊ ಅದ್ರ ಮುಖಾಂತರ ಅವ್ರ ಮನೇಲಿ ಅವಳದೊಂದು ಫ್ಯಾಮಿಲಿ ಇರುತ್ತೆ, ಅದಕ್ಕೆ ಅವಳ ತಂದೆ ಬಾಂಡಿಂಗ್ ಕೂಡ ಇದೆ. ಅದ್ರ ಜೊತೆ ಅಶೋಕ ಹೇಗೆ ಅಶೋಕ ಹೇಗೆ ಸಿಗ್ತಾನೆ, ಅಲ್ಲೇನಾಗುತ್ತೆ, ಅದಾದಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್, ಅಂದರೆ ಅದು ಹೇಳ್ದಂಗೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ, ಬಟ್ ಬೇರೆ ರೀತಿಯಾದಂಥ ಒಂದು ಯುದ್ಧಗಳು ನಡೆಯುತ್ತೆ, ಅದರಲ್ಲಿ ಅವಳು ಹೇಗೆ ನಿಲ್ತಾಳೆ ಅನ್ನೋದು. ಆ್ಯಂಡ್ ಅವಳ ಪಾತ್ರನೂ ಅಷ್ಟೇ ತುಂಬ ಸಾಧಾರಣವಾದ ಪಾತ್ರ ಅಲ್ಲ, ಅಂದರೆ ತುಂಬ ಹೆಣ್ಮಕ್ಳ ಪರವಾಗಿ ನಿಲ್ಲುವಂಥ ಪಾತ್ರ, ಎಲ್ಲನೂ ಪ್ರಶ್ನೆ ಮಾಡುವಂಥ ಪಾತ್ರ, ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ, ಆ ಥರ ಜೀವನ ಅಲ್ಲ ಅದು, ಹಂಗಿಲ್ಲ ಅವಳು. ಎಲ್ಲರೂ ಪ್ರಶ್ನೆ ಮಾಡ್ತಾಳೆ, ಅಂದರೆ ತಂದೆನೂ ಪ್ರಶ್ನೆ ಮಾಡ್ತಾಳೆ, ಊರವ್ರನ್ನೂ ಪ್ರಶ್ನೆ ಮಾಡ್ತಾಳೆ, ಅಶೋಕನೂ ಪ್ರಶ್ನೆ ಮಾಡ್ತಾಳೆ, ಎಲ್ರೂ ಏನಕ್ಕೆ ಈ ಥರ ನಡೀತಾ ಇದೆ ಅಂತ ಕೇಳುವಂತ ಒಂದು ಪಾತ್ರ. ಜವಾಬ್ದಾರಿ ಸಹಜವಾಗಿ ಸೋಷಿಯಲ್ ಲೈಫ್ ಅಲ್ಲಿ ಒಂದಿಷ್ಟು ಸವಾಲುಗಳಿದ್ದೇ ಇರುತ್ತೆ. ಸತೀಶ್ ಅವ್ರು ಹೇಳಿದ್ರೆ ಇಂಥ ಚಾಲೆಂಜಿಂಗ್ ಪಾತ್ರ ಎಲ್ಲೂ ಪ್ರಶ್ನೆ ಮಾಡುವಂತ. ಸಪ್ತಮಿ ಗೌಡ ಅವ್ರ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ. ನಾನೆಲ್ಲೂ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ, ಮಾಡ್ಬೇಕಾಗಿದ್ದ ಕಡೆ ಯಾವತ್ತಾದ್ರೂ ಖಂಡಿತ ಮಾಡ್ತೀನಿ, ಅದು ಒಂದು ಟೈಮ್ ಬರುತ್ತೆ ಮಾಡಕ್ಕೆ, ಅವತ್ತು ಮಾಡ್ತೀನಿ, ಇನ್ನೂ ಮಾಡಿಲ್ಲ ಪ್ರಾಬಬ್ಲಿ. ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಪಾತ್ರ, ಅದು ಕೂಡ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು, ಸ್ಟ್ರಾಂಗ್ ಮೆಸೇಜ್ ಇದೆ. ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ? ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ. ಸೊ ಆ ಪ್ರಶ್ನೆಗಳನ್ನ ಸುಮ್ಮನೆ ಅಂದರೆ ನನಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಬೇಸಿಕ್ ಕ್ವೆಶ್ಚನ್ ಅಲ್ಲ ಅವಳು ಕೇಳೋದು. ಒಂದು ತುಂಬ ಮೆಚ್ಯೂರ್ ಆಗಿ ಮಾತಾಡೋವಂಥ ಒಂದು ಕ್ಯಾರೆಕ್ಟರು, ಮತ್ತು ಹೆಣ್ಮಕ್ಳಿಗೆ ಅದು ರಿಲೇಟ್ ಆಗೋಂಥ ಒಂದು ಪ್ರಶ್ನೆಗಳು. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು, ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ, ಅವ್ರಿಗೆ ಅದನ್ನ ಕೇಳಲ್ಲ, ಹೌದಪ್ಪ ನಮ್ಮ ಜೀವನ ಮದುವೆ ಮಾಡ್ಬಿಟ್ರು ನಾವು ಹಿಂಗೆ ಅಂತ ತುಂಬ ಜನ, ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಸಮಾಜಕ್ಕೆ ಕೇಳ್ತಾಳೆ. ಆ ಸಮಾಜನ ನಾವು ನಿಂತ್ಕೊಂಡು ಸಮಾಜ ನಡೆಸ್ತಾ ಇದ್ದೀವಿ ಅಂತ ಯಾರ್ಯಾರು ಮಾತಾಡ್ತಾರಲ್ಲ ಅಂಥವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ. ಒಬ್ಬ ಮಹಿಳೆ ಸಮಾಜನ ಒಂದು ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ತೀರಾ ಸುಲಭ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ ಮೇಡಮ್? ಇಲ್ಲ, ದಿಸ್ ಟೈಮ್ ಆಫ್ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದು ಫ್ರೀಡಮ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಒಂದು ಹೆಣ್ಮಗು ಪ್ರಶ್ನೆ ಮಾಡಬೇಕಾದ್ರೆ ಅದನ್ನ ತಿರ್ಗ್ಸೋದು ಬೇರೆ ರೀತಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ಕೇಳಕ್ಕಾಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವು ಖಂಡಿತ ಇಲ್ಲ. ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು, ಯಾರಾದರೂ ಬಂದು ಕೇಳ್ಬೋದು. ಆ ಥರ ಮೀಡಿಯಮ್ ಇದೆ ಇವಾಗ, ಅವೈಲಬಲ್ ಇದೆ. ಗುಡ್ ಮೇಡಮ್, ಇನ್ನು ಡೈಲಾಗ್ ಬರೋದಾದ್ರೆ ನಿಮ್ಮ ಅಂಬಿಕಾ ಪಾತ್ರದ ಡೈಲಾಗ್ ಫಿಮೇಲ್ ಫ್ಯಾನ್ಸ್ ನಿಮಗೆ ಆಲ್ಮೋಸ್ಟ್ ಇರೋಂಥದ್ದು, ಹಿಂದೆ ಸಹ ಆ ಡೈಲಾಗ್ ಗಳನ್ನ ಈಗಲೂ ಸಹ ಗುಣತಿರೋದು ಟ್ರೆಂಡಿಂಗ್ ನಲ್ಲಿ ಇರುತ್ತಲ್ಲ, ಆ ರೀತಿ ಅಂಬಿಕಾ ಪಾತ್ರಕ್ಕೆ ತೂಗುವಂತಹ ಒಂದಷ್ಟು ಡೈಲಾಗ್ಸ್ ಇದೆ, ಖಂಡಿತ ಇದೆ. ಅದು ಒಂದು ಮೋನೋಲಾಗ್ ಕೂಡ ಇದೆ ಸಿನಿಮಾದಲ್ಲಿ. ಆ ಮೋನೋಲಾಗ್ ಐ ಥಿಂಕ್ ತುಂಬ ಜನಕ್ಕೆ ಅದು ಇಮೋಷ್ನಲ್ ಮಾಡುತ್ತೆ, ಆ್ಯಂಡ್ ಅದನ್ನು ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ. ಅದು ಸಿನಿಮಾ ಬಿಟ್ಟು ಹೋದಾಗ ಅದು ಅವ್ರ ತಲೆಯಲ್ಲಿ ಉಳ್ಕೊಳುತ್ತೆ. ಅದು ಬಿಟ್ಟು ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ಇಮೋಟ್ ಮಾಡುವಂಥ ಕ್ಯಾರೆಕ್ಟರ್ ಅಂಬಿಕಾ ಅನ್ನೋ ಪಾತ್ರ. ಮಾತಾಡ್ತಾಳೆ, ಇಲ್ಲ ತುಂಬ ತೂಕವಾದ್ದು ಒಳ್ಳೊಳ್ಳೆ ಮಾತಿದೆ ಅವ್ರದ್ದು. ನನಗಿಲ್ಲ ಆ್ಯಕ್ಚುಲಿ ಅಷ್ಟು ಒಳ್ಳೆ ಮಾತು, ಅವ್ರಿಗೆ ಚೆನ್ನಾಗಿದೆ. ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ, ಏನು ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಾರೆ. ಎಜುಕೇಟೆಡ್ ಅವಳು. ಹೌದು, ಕ್ಯಾರೆಕ್ಟ್ರು ಅಶೋಕ ಮತ್ತು ಅಂಬಿಕಾ ಇಬ್ಬರು ಓದ್ಕೊಂಡವರು, ತುಂಬ ಚೆನ್ನಾಗಿ ಮಾತಾಡೋರು. ಅಲ್ಲಿ ಒನ್ ಮೋರ್ ಥಿಂಗ್ ಏನಂದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಇವ್ರು ಮಾತಾಡೋದಕ್ಕೆ ಸೇರಿಸ್ತೀನಿ ನಾನು. ಈಗ ನಮ್ಮ ತಾಯಿ ಆಗಲಿ, ಈಗ ನಮ್ಮ ಮನೆಯವರಾಗಲಿ, ಅಥವಾ ನಮ್ಮ ಹೆಣ್ಮಕ್ಳುಗಳಾಗಲಿ ಮನೆಯಿಂದ ಆಚೆಗೆ ತಲೆ ಎತ್ತು ನೋಡೇ ಇಲ್ವೇ? ಅಷ್ಟು 10 ವರ್ಷಗಳು 100 ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ? ಬರೀ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವಾ ಇಡೀ ಜೀವನ? ಅಂದರೆ ಪ್ರಶ್ನೆನೇ ಮಾಡೋಕ್ಕೆ ಬಿಡಲೇ ಇಲ್ವೇ ಸಮಾಜ? ಮಾಡಿದ್ರೆ ಅಯ್ಯೋ ಎಷ್ಟು ಮಾತಾಡ್ತಾಳೆ, ತುಂಬಾ ಮಾತಾಡ್ತಾಳೆ ಅನ್ನೋ ಟ್ಯಾಗ್ ಲೈನ್ ಸಪ್ರೆಸ್ ಮಾಡ್ಬಿಟ್ರಲ್ಲ ಇವಾಗ. ಐ ಥಿಂಕ್ ಆಮೇಲೆ ಈಗ ಬರ್ತಾ ಇದ್ದಾರೆ, ಏನು ಗೊತ್ತಾ, ಆ ಭಯದಿಂದ ಆಚೆಗೆ ಬರಬೇಕು ಅಂತ 1000 ವರ್ಷ ಹಿಡಿತಿದೆ. ಯಾಕೆಂದರೆ ನಿಮ್ಗೆ ಜೀನ್ಸಲ್ಲಿ ಪಾಸ್ ಆಗಿರುತ್ತೆ ಒಂದು ಭಯ. ಒಂದು ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ, ಈ ನಾಯಿದೊಂದು ಸೈಕಾಲಜಿ ಇದೆ. ನಾಯಿ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ, ಯಾವುದೇ ಬೈಕ್ ಬಂದರೆ ಅಟ್ಟಿಸ್ಕೊಂಡು ಹೋಗ್ತಾವೆ ನಾಯಿಗಳು, ಕಾರ್ ಬಂದರೆ. ಯಾಕೆ ಅಂತ ನಾನು ತುಂಬ ಸಲ ಪ್ರಶ್ನೆ ಇತ್ತು ನನಗೆ, ಯಾಕೆ ಅಟ್ಟಿಸ್ಕೊಂಡು ಹೋಗ್ತೇವೆ? ನಡ್ಕೊಂಡು ಹೋಗೋರು ಏನು ಮಾಡಲ್ಲ. ಈ ಬೈಕು ಮತ್ತು ಕಾರ್ ಹೋಗ್ಬೇಕಾದ್ರೆ ಯಾಕೆ ಅಟ್ಟಿಸ್ಕೊಂಡು ಹೋಗ್ತೇವೆ ಅಂತ ನಾನು ರಿಸರ್ಚ್ ಪ್ರಕಾರ ಒಂದು ಏನಂತಂದರೆ,
ಅದರ ಹಿಂದಿನ ಯಾವುದೋ ಒಂದು 5-6 ಜನರೇಷನ್ ಹಿಂದೆ ಗುದ್ದಿರುವಂಥ ಬೈಕು ಅದರ ಮೆಮೊರಿ ಪಾಸಾಗಿರುತ್ತಂತೆ ಈ ನಾಯಿಗೆ. ಆ ಮೆಮೊರಿ ಪಾಸಾಗಿ ಅದು ಇದು ಯಾವುದೋ ಬೈಕ್ ಹೋಗ್ತಾಯಿದ್ರು ಬೊಗಳ್ತಾ ಇರುತ್ತೆ, ಎಲ್ಲ ನಾಯಿಗಳು ಬೊಗಳ್ತವೆ. ದಿಸ್ ದ ಸೈಕಾಲಜಿ. ಎಷ್ಟೋ ವರ್ಷ ನೀವು ಸಪ್ರೆಸ್ ಮಾಡಾದ್ಮೇಲೆ ಇವತ್ತಿನ ಹೆಣ್ಮಕ್ಳು ಬಂದು ರಪ್ಪಂದು ಒಂದೇ ಸಲಕ್ಕೆ ಹಿಂಗೆ ನಿಂತ್ಕೊಂಡ್ಬಿಡಿ ಅಂತಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸಮಾಜ ಹಂಗೆ ಮಾಡಿದೆ. ಯಾವುದೇ ತಪ್ಪುಗಳು ಬಂದರೂ ಫಸ್ಟ್ ಮರ್ಯಾದೆ ವಿಷಯ ಬಂದರೆ, ಗೌರವದ ವಿಷಯ ಬಂದರೆ ಎಲ್ಲ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು, ನಾಟ್ ಗಂಡು ಮಕ್ಕಳು. ಅದನ್ನೇ ಕೇಳೋದು ಅಂಬಿಕಾ. ಆ ಪ್ರಶ್ನೆಗಳೆಲ್ಲವೂ ಸಿನಿಮಾದೊಳಗಡೆ ಇದೆ. ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ, ಹೌದಲ್ವಾ, ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ, ನನ್ನ ಮನೆ ಒಳಗೆ ಹೆಂಗೆ ಬದುಕ್ಬಿಟ್ಟೆ, ಎಂಥ ದುರಂತ ಅಲ್ವಾ ಅದು. ಈಗ ನನಗೆ ತುಂಬ ನೋವಾಗುತ್ತೆ, ತುಂಬ ಸಲ ಗಿಲ್ಟ್ ಆಗುತ್ತೆ. ಯಾಕೆ ನಮ್ಮ ತಾಯಿ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಲಿಲ್ಲ, ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನಾನು ಪ್ರಜ್ಞೆ ಬಂದ ಮೇಲೆ ಗೊತ್ತಾಯ್ತು ನನಗೆ, ಅಡುಗೆ ಮನೆಯಲ್ಲೇ ನಿನ್ನ ಲೈಫೆಲ್ಲ ಕಳೆದ್ಬಿಟ್ಟಲ್ಲವ ಅಂತ. ಅದು ಪೇಯ್ನು. ಆ ಪೇಯ್ನಿಗೆ ಉತ್ತರಗಳಾಗಿ ಬರವಣಿಗೆ ಇದೆ. ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ, ಆ ಮೆಚುರಿಟಿಂಗ್ ಇರುತ್ತೆ, ಆ್ಯಂಡ್ ಆ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇರುತ್ತೆ. ಆರ್ಟಿಸ್ಟ್ಗಳು ಈಗಲೇ ರಿವೀಲ್ ಮಾಡಿಲ್ಲ. ಒಂದಂತೂ ತಮಿಳಿಂದ ಒಬ್ಬರಿದ್ದಾರೆ, ಆ್ಯಂಡ್ ಕನ್ನಡದ ಆರ್ಟಿಸ್ಟ್ಗಳು ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಬಿ ಸುರೇಶ್ ಅವರಿದ್ದಾರೆ, ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಸಂಪತ್ ಅವರು ಎಸ್ಪೆಷಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಂಪತ್ತು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ, ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್, ಟಾಪ್ ನಾಚ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಶೆಟ್ಟಿ, ಆಮೇಲೆ ಗುಂಡಣ್ಣ ಅಂತ ಒಬ್ಬರು ವಯಸ್ಸಾದವರು ಸಖತ್ತಾಗಿ ಮಾಡಿದ್ದಾರೆ. ಆ ಥರ ವಯಸ್ಸಾದ ಪಾತ್ರಗಳು ತುಂಬ ಸಿಗ್ತವೆ. ಮಕ್ಕಳು, ವಯಸ್ಸಾದವರು, ದೊಡ್ಡವರು, ಇಡೀ ಸಮುದಾಯನೇ ಕಾಣಿಸ್ತದೆ ನಿಮಗೆ. ಒಂದು ಹೊಸ ಲೋಕ, ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ. ನೀವು ನೋಡದೇ ಇರುವಂಥ, ನೀವು ಕಾಣದೇ ಇರುವಂಥ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅದನ್ನ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.